ಹರೇ ಕೃಷ್ಣ. ಕೃಷ್ಣಾಮೃತನ ಕೇಳ್ತಿರೋ ಎಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ಕೃಷ್ಣಾಮೃತ ಇಷ್ಟವಾದಲ್ಲಿ ಬೇರೆಯವರೊಂದಿಗೂ ಹಂಚಿ ಪ್ರೋತ್ಸಾಹಿಸಿ. ಮಾಡಿದ್ದುಣ್ಣೋ ಮಹಾರಾಯ. ನಾವು ಈ ಮಾತನ್ನ ತುಂಬ ಸರ್ತಿ ಕೇಳಿರ್ತೀವಿ, ಆದರೆ ಅಷ್ಟಾಗಿ ಅದರ ಅರ್ಥನ ಗಾಢವಾಗಿ ತಿಳ್ಕೊಳಕ್ಕೆ ಹೋಗಿರಲ್ಲ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಗಾದೆ ಹಿಂದಿರೋ ಒಳ ಅರ್ಥ ಏನು, ಇವತ್ತು ಒಂದು ಕಥೆ ಮೂಲಕ ತಿಳ್ಕೊಳ್ಳೋಣ. ಒಂದು ರಾಜ್ಯದಲ್ಲಿ ಐಶ್ವರ್ಯ, ನೆಮ್ಮದಿ, ಆನಂದ ಎಲ್ಲ ಒಳ್ಳೆಯ ವಿಚಾರಗಳು ತುಂಬಿ ತುಳುಕ್ತಾ ಇತ್ತು. ಯಾವುದೇ ಯುದ್ಧ ಇಲ್ಲದೆ, ತೊಂದರೆ ತಾಪತ್ರಯ ಇಲ್ಲದೆ ಇದ್ದಿದ್ದ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಅಂತಹ ಉತ್ತಮ ಆಳ್ವಿಕೆ ನಡೆಸ್ತಾ ಇದ್ದ ರಾಜನ ಬಗ್ಗೆನೇ ಮರೆತು ಮೋಜು ಮಸ್ತಿ ಸೋಮಾರಿತನದಲ್ಲೇ ಮುಳುಗೋಗಿದ್ರು. ಆಗ ಆ ರಾಜ ಎಲ್ರಿಗೂ ಒಂದು ತಕ್ಕ ಪಾಠ ಕಲಿಸ್ಬೇಕು ಅಂತ ತನ್ನ 3 ಮಂತ್ರಿಗಳನ್ನ ಕರೆದು ಒಂದು ಕೆಲಸ ಕೊಡ್ತಾನೆ. ಏನು ಕೆಲಸ ಅಂದರೆ, ಒಂದು ಕಾಡಿಗೆ ಹೋಗಿ ಒಂದು ಚೀಲದ ತುಂಬ ಒಂದಷ್ಟು ಹಣ್ಣುಗಳನ್ನು ತುಂಬಿಸ್ಕೊಂಡು ಬರೋ ಕೆಲಸ. ರಾಜಾಜ್ಞೆ ಮಾಡಲೇಬೇಕಲ್ಲ ಅಂತ 3 ಮಂತ್ರಿಗಳು ಕಾಡಿಗೇನೋ ಹೋಗ್ತಾರೆ. ಮೊದಲನೇ ಮಂತ್ರಿ ಎಷ್ಟೇ ಕಷ್ಟ ಆದರೂ ಕೂಡ ಅನೇಕ ಮರಗಳನ್ನೆಲ್ಲ ಹುಡುಕಾಡಿ, ರಾಜ ಸುಮ್ಮನೆ ಇಂಥ ಕೆಲಸ ಎಲ್ಲ ಹೇಳಿರಲ್ಲ ಅಂತ ಯೋಚನೆ ಮಾಡಿ, ಹಣ್ಣುಗಳೆಲ್ಲ ಬೇಕಾಗಿರೋದು ರಾಜನಿಗೋಸ್ಕರ, ಹಾಗಾಗಿ ಒಳ್ಳೆಯ ಹಣ್ಣುಗಳಿರಬೇಕು ಅಂತ ಒಳ್ಳೆಯ ಹಣ್ಣುಗಳನ್ನು ಕಷ್ಟಪಟ್ಟು ಹುಡುಕಾಡಿ ಮರಗಳಿಂದ ಕಿತ್ತು ಚೀಲದಲ್ಲಿ ತುಂಬಿಸ್ತಾನೆ. ಎರಡನೇ ಮಂತ್ರಿ, ಅಯ್ಯೋ ಆ ರಾಜ ಏನು ಪ್ರತಿ ಹಣ್ಣನ್ನು ತಗೊಂಡು ಚೆನ್ನಾಗಿದೆಯಾ ಇಲ್ವಾ ನೋಡ್ತಾನ, ಮೇಲ್ಗಡೆ ಒಂದಷ್ಟು ಚೆನ್ನಾಗಿದ್ದರೆ ಸಾಕು ಅಂತ ಕೊಳ್ತೋಗಿರೋ ಹಾಳಾಗಿರೋ ಹಣ್ಣುಗಳನ್ನೆಲ್ಲ ಕೆಳಗಡೆ ತುಂಬಿಸಿ ಮೇಲ್ಗಡೆ ಮಾತ್ರ ಒಳ್ಳೆಯ ಹಣ್ಣುಗಳನ್ನೆಲ್ಲ ತುಂಬಿಸ್ತಾನೆ. ಇನ್ನು ಮೂರನೇ ಮಂತ್ರಿ, ಈ ರಾಜನಿಗೆ ಬೇರೆ ಏನು ಕೆಲಸ ಇರಲ್ವಾ, ಅಷ್ಟು ಜನರ ಮಧ್ಯ ನನ್ನ ಚೀಲ ಯಾಕೆ ತೆಗೆದು ನೋಡ್ತಾನೆ ಅಂತ ಆ ರಾಜ ಚೀಲನೂ ತೆಗೆದು ನೋಡಲ್ಲ ಅನ್ನೋ ಭಾವನೆಯಿಂದ ಆ ಚೀಲದಲ್ಲಿ ಅಲ್ಲೇ ಕೆಳಗಡೆ ಇದ್ದ ಮಣ್ಣು, ಎಲೆ, ಕಲ್ಲುಗಳನ್ನೆಲ್ಲ ತುಂಬಿಸಿಟ್ಟು 1-2 ಹಣ್ಣು ಕಿತ್ಕೊಂಡು ತಾನೇ ತಿಂದು ಮರದ ಕೆಳಗೆ ಮಲಗಿ ನಿದ್ದೆ ಮಾಡ್ತಾನೆ. ಮಾರನೇ ದಿನ 3 ಮಂತ್ರಿಗಳು ಅವರವರ ಚೀಲ ತಗೊಂಡು ರಾಜನ ಹತ್ರ ಹೋಗ್ತಾರೆ. ಆಗ ಆ ರಾಜ ಈ ಪರೀಕ್ಷೆಯ 2ನೇ ಅಂಗವಾಗಿ ತನ್ನ ಸೇನಾಧಿಪತಿಗೆ ಹೇಳಿ ಒಂದಷ್ಟು ದಿನಗಳ ಕಾಲ ಆ 3 ಮಂತ್ರಿಗಳನ್ನು ಪ್ರತ್ಯೇಕ ಕಾರಾಗೃಹದಲ್ಲಿ ಅವರ ಚೀಲ ಜೊತೆ ಬಂಧಿಸಿ ಅವರಿಗೆ ಬೇರೆ ಯಾವುದೇ ಊಟ ಕೊಡಬೇಡಿ ಅಂತ ಆಜ್ಞೆ ಮಾಡ್ತಾನೆ. ಅದೇ ರೀತಿ ಈ 3 ಮಂತ್ರಿಗಳನ್ನು ಪ್ರತ್ಯೇಕ ಕಾರಾಗೃಹಗಳಲ್ಲಿ ಬಂಧಿಸಲಾಗುತ್ತೆ. ಮೊದಲನೇ ಮಂತ್ರಿಗೆ ಯಾವ ಚಿಂತೆನೂ ಆಗಲಿಲ್ಲ. ಅವನು ಚೀಲದಲ್ಲಿ ಶೇಖರಿಸಿದ್ದ ಉತ್ಕೃಷ್ಟವಾದ ಹಣ್ಣುಗಳನ್ನೆಲ್ಲ ತಿಂದು ಬದುಕುಳಿತಾನೆ. ಎರಡನೇ ಮಂತ್ರಿ 1-2-3 ದಿನ ಮೇಲಿರೋ ಹಣ್ಣು ತಿಂದು ಬದುಕ್ತಾನೆ. ಆದರೆ ನಂತರ ಆ ಕೊಳ್ತೋಗಿರೋ ಹಣ್ಣಿಂದ ಆ ಒಳ್ಳೆಯ ಹಣ್ಣುಗಳು ಕೂಡ ಹಾಳಾಗಿ ಬೇರೇನೂ ಇಲ್ದಿದ್ದ ಕಾರಣ ಆ ಕೊಳ್ತೋಗಿರೋ ಹಣ್ಣಿಂದಾನೇ ಕಾಯಿಲೆ ಬಂದು ಸತ್ತೋಗ್ತಾನೆ. ಇನ್ನು 3ನೇ ಮಂತ್ರಿ ತಿನ್ನೋಕೇನೂ ಇಲ್ಲದೆ ಹಸುವಿಂದಾನೇ ನರಳಿ ಸತ್ತೋಗ್ತಾನೆ. ಈ ಕಥೆಯಿಂದ ನಾವು ಬೇಕಾದಷ್ಟು ವಿಚಾರಗಳನ್ನ ತಿಳ್ಕೊಬೋದು. ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಮಂತ್ರಿ ರಾಜನಿಗೋಸ್ಕರ ಬೇಕಾಗಿರೋ ಹಣ್ಣುಗಳು ಅಂತ ನಿಸ್ವಾರ್ಥವಾಗಿ ಶ್ರದ್ಧೆಯಿಂದ ಉತ್ಕೃಷ್ಟವಾದ ಹಣ್ಣುಗಳನ್ನು ಕಷ್ಟಪಟ್ಟು ಮರಗಳಿಂದ ಕಿತ್ತು ಆ ಚೀಲದಲ್ಲಿ ತುಂಬಿಸಿದ್ದ. ಹಾಗಾಗಿ ಕಡೆಗೆ ಅವನು ಅದನ್ನು ತಿನ್ನೋ ಹಾಗಾಯಿತು. ಇದೇ ಥರ ನಾವು ಕೂಡ ಅಷ್ಟೇ, ಮಾಡೋ ಕೆಲಸಗಳನ್ನು ದೇವರಿಗಾಗಿ ಮಾಡ್ತಿದ್ದೀವಿ, ಕೃಷ್ಣನಿಗೋಸ್ಕರ ನಮ್ಮ ಕಾರ್ಯ ಮಾಡ್ತಿದ್ದೀವಿ ಅಂತ ಮಾಡಿದಾಗ ಕೃಷ್ಣ ಮರಳಿ ನಮಗೆ ತಕ್ಕಂಥ ಫಲ ನೀಡಿ ರಕ್ಷಿಸ್ತಾನೆ. ಇನ್ನು 2ನೇ ಮಂತ್ರಿ ಹಣ್ಣುಗಳನ್ನು ತುಂಬಿಸೋಕ್ಕೇನೋ ಶುರು ಮಾಡ್ದ. ಆದರೆ ಹೋಗ್ತಾ ಹೋಗ್ತಾ ರಾಜ ಮೇಲ್ಗಡೆ ಇರೋ ಹಣ್ಣುಗಳನ್ನು ಮಾತ್ರ ನೋಡ್ತಾನೆ, ಕೆಳಗಡೆ ಹೇಗಿದೆ ಅಂತ ರಾಜನಿಗೇನು ಗೊತ್ತಾಗಲ್ಲ ಅನ್ಕೋತಾನೆ. ನಾವು ಕೂಡ ಅನೇಕ ಜನರನ್ನ ಗಮನಿಸಿರ್ತೀವಿ. ಕಾಟಾಚಾರಕ್ಕೆ ಮುಖವಾಡ ಹಾಕೊಂಡು ತೋರಿಕೆಗೆ ಬೇರೆಯವ್ರನ್ನ ಮೆಚ್ಚಿಸೋಕೆ ಒಂದಷ್ಟು ಕೆಲಸ ಮಾಡ್ತಾರೆ. ಆದರೆ ಒಳಗೆಲ್ಲ ಬರೀ ಹುಳಿಕೆ. ಜನರಿಗೇನೋ ಮೋಸ ಮಾಡ್ಬೋದು, ಆದರೆ ದೇವ್ರಿಗೆ ಮೋಸ ಮಾಡೋಕ್ಕೆ ಸಾಧ್ಯನಾ? ಸಾಮಾನ್ಯ ಜನರಿರಲಿ, ದೇವರ ಹೆಸರಲ್ಲಿ ಮೋಸ ಮಾಡೋರ್ನೂ ಎಷ್ಟೋ ಜನ ನೋಡಿರ್ತೀವಿ. ನಾವು ಈ ಕಲಿಯುಗದಲ್ಲಿ ಅಂತಹ ಎಷ್ಟು ಪ್ರಕರಣಗಳನ್ನು ನೋಡಿಲ್ಲ. ಆಶ್ರಮ ಮಠಗಳನ್ನೆಲ್ಲ ತೆಗೆದು ದೇವರ ಕಾರ್ಯ ಮಾಡ್ತಿರೋದು ಅಂತ ತೋರಿಸ್ಕೊಂಡು ಮೇಲ್ಗಡೆ ಮಾತ್ರ ದೇವಮಾನವ ಅಂತ ಕರೆಸ್ಕೊಂಡಿರ್ತಾರೆ. ಆದರೆ ಕಾಲ ಕಳೆದಂತೆ ಅವರ ಬಣ್ಣ ಎಲ್ಲ ಬಯಲಾಗಿ ಒಳ್ಳೊಳ್ಗೆ ಮಾಡಿರೋ ಕೆಟ್ಟ ಕಾರ್ಯಗಳೆಲ್ಲ ಆಚೆ ಬಂದು ತಗಲಾಕೊಂಡು ಜೈಲು ಸೇರ್ಕೋತಾರೆ. ಇನ್ನು 3ನೇ ಮಂತ್ರಿ ಅಂತೂ ರಾಜಾಜ್ಞೆ ಅಂತ ಗೊತ್ತಿದ್ರೂ ಅದಕ್ಕೆ ಯಾವುದೇ ಬೆಲೆ ಇರಲಿಲ್ಲ. ಚೀಲದಲ್ಲಿ ತುಂಬಿಸಿದ್ದೆಲ್ಲ ಬರೀ ಕಲ್ಲು ಮಣ್ಣು ಮಾತ್ರ. ಅದನ್ನ ತುಂಬಿಸಿ ಅಲ್ಲೇ ಹಾಯಾಗಿ ಮಲ್ಕೊಂಡು ಬಿಡ್ತಾನೆ. ಈ ಥರ ಜನನೂ ನಾವೆಲ್ಲ ನೋಡಿರ್ತೀವಿ. ದೇವರ ಮೇಲೆ ಯಾವುದ್ರ ಮೇಲೂ ನಂಬಿಕೆ ಇಲ್ಲ. ಜೀವನವೆಲ್ಲ ಬರೀ ಮೋಜು ಮಸ್ತಿಲೇ ಕಾಲ ಕಳೆದಿರ್ತಾರೆ. ಅವರಿಗೆ ಯಾವ ಚಿಂತೆನೂ ಇಲ್ಲ, ಯಾವುದ್ರ ಮೇಲೆ ಭಯನೂ ಇಲ್ಲ. ಇನ್ನು ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ದೇವರಲ್ಲಿ ಕಾನೂನಿನ ಭಯ ಕೂಡ ಇಲ್ಲದೆ ಕೊಲೆ, ಸುಲಿಗೆ, ಅತ್ಯಾಚಾರ ಹೀಗೆ ಸಾವಿರಾರು ಕೆಟ್ಟ ಕಾರ್ಯ ಅಪರಾಧಗಳನ್ನು ಮಾಡ್ತಾ ಅವರ ಚೀಲದಲ್ಲಿ ಕೆಟ್ಟ ಕರ್ಮಗಳ ಫಲಗಳನ್ನೇ ತುಂಬಿಸ್ಕೊತಿರ್ತಾರೆ.
ಹಾಗಾಗಿ ಈ ಮೂರು ಮಂತ್ರಿಗಳ ಥರನೇ ನಾವು ಈ ಭೂಮಿ ಅನ್ನೋ ಕಾಡಿನಲ್ಲಿ ನಮ್ಮ ಕರ್ಮಫಲಗಳನ್ನು ನಾವು ಮಾಡೋ ಕಾರ್ಯಗಳಿಗನುಸಾರವಾಗಿ ತುಂಬಿಸ್ಕೊತಿರ್ತೀವಿ. ಕಡೆಗೆ ಆ ಮಾಡಿದ ಕರ್ಮಗಳಿಗೆ ತಕ್ಕ ಫಲನ ಸಂಚಿತ ಪ್ರಾರಬ್ಧ ಕ್ರಿಯಮಾಣ ಅಥವಾ ಆಗಾಮಿ ಕರ್ಮಗಳ ಫಲಗಳನುಸಾರ ಅನುಭವಿಸ್ತೀವಿ. ನಾವು ಮಾಡಿದ ಕರ್ಮಗಳ ಫಲನೇ ನಾವು ತಿಂತೀವಿ. ಹಾಗಾಗಿನೇ ಹೇಳಿರೋದು ಮಾಡಿದ್ದುಣ್ಣೋ ಮಹಾರಾಯ ಅಂತ. ಈ ಮೂರು ಮಂತ್ರಿಗಳು ಪ್ರಕೃತಿ ಗುಣಗಳಾದ ಸತ್ವಗುಣ, ರಜೋಗುಣ, ತಮೋಗುಣಗಳಂತೆ ಕೂಡ ಕಾಣ್ತಾರೆ. ಪ್ರಕೃತಿ ಗುಣಗಳ ಬಗ್ಗೆ ಸವಿಸ್ತಾರವಾಗಿ ಇನ್ನೊಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಯಥಾಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ ತಥಾ ಪೂರ್ವ ಕೃತಂ ಕರ್ಮ ಕರ್ತಾರಮನುಗಚ್ಚತಿ. ಹೇಗೆ ಸಹಸ್ರಾರು ಹಸುಗಳಿದ್ರೂ ಕೂಡ ಒಂದು ಕರು ತನ್ನ ತಾಯಿ ಹಸುವನ್ನು ಹುಡುಕಿ ಸೇರುತ್ತೋ ಹಾಗೇನೆ ನಾವು ಮಾಡಿದ ಕರ್ಮಗಳು ಕೂಡ ಕರ್ಮ ಮಾಡಿದ ಕರ್ತೃಗಳನ್ನೇ ತಪ್ಪದೇ ಸೇರುತ್ತೆ. ಪುರಂದರದಾಸರು ಹೇಳಿರೋ ಹಾಗೆ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ, ಈ ಪರಿಯಿಂದಲಿ ನಿನ್ನ ನೆನೆಸಿಕೊಂಬೆ ಶ್ರೀಪತಿ ಸಲಹೆನ್ನ ಭೂಪ ನಾರಾಯಣ. ಹಾಗಾಗಿ ನಾವು ಮಾಡೋ ಕೆಲಸ ಅಥವಾ ಕರ್ಮ ಹೇಗಿರಬೇಕು ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೃಷ್ಣನಿಗಾಗಿ ಮಾಡ್ತಿದ್ದೀನಿ ಅನ್ನೋ ಭಾವನೆಯಿಂದ ನಿಸ್ವಾರ್ಥವಾಗಿ ಶ್ರದ್ಧೆಯಿಂದ ನಮ್ಮ ಕೆಲಸ ಮಾಡಿದರೆ ಆಗ ಮರಳಿ ಕೃಷ್ಣನ ಹತ್ರ ಹೋಗ್ತೀವಿ. ಇದನ್ನು ಸ್ವಯಂ ಶ್ರೀಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಶ್ವಮದರ್ಪಣಂ ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈಃ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟುಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಈ ರೀತಿ ಎಲ್ಲ ಕೆಲಸಗಳನ್ನು ನನಗೆ ಅರ್ಪಿಸುವುದರಿಂದ ತ್ಯಾಗ ತತ್ವದಿಂದ ನಿನ್ನ ಮನಸ್ಸನ್ನು ನನ್ನಲ್ಲಿ ನೆಲೆಸಿದಾಗ ಕರ್ಮಬಂಧನದಿಂದ ಮತ್ತು ಅದರ ಶುಭ ಅಶುಭ ಫಲಗಳು ಅಥವಾ ಒಳ್ಳೆಯ ಮತ್ತು ಕೆಟ್ಟ ಫಲಿತಾಂಶಗಳಿಂದ ಬಿಡುಗಡೆಗೊಂಡು ಮುಕ್ತನಾಗಿ ನನ್ನ ಬಳಿ ಬರುತ್ತೀಯ ಅಂತ ಶ್ರೀಕೃಷ್ಣ ನಮ್ಮೆಲ್ಲರಿಗೂ ತಿಳಿಸಿರೋದು. ಹಾಗಾಗಿನೇ ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ಮಾಡಿದ ಎಲ್ಲ ಕಾರ್ಯಗಳನ್ನು ಶ್ರೀಕೃಷ್ಣನಿಗಾಗೇ ಮಾಡ್ತಿದ್ದೀವಿ ಅನ್ನೋ ಭಾವನೆಯಿಂದ ಮಾಡಿ ಎಲ್ಲವನ್ನೂ ಶ್ರೀಕೃಷ್ಣನಿಗೆ ಸಮರ್ಪಿಸಬೇಕು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ.